ಹಲೋ ಸ್ನೇಹಿತರೆ, ಪ್ರಿಯಾಂಶಿದೆ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಈಗ ನಾನು ರೆಡಿಯಾಗಿ ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಮನೆ ಇರೋದು ಹೊನ್ನಾವರದ ಕರ್ಕಿಯಲ್ಲಿ. ಅವ್ರ ಮನೆಯಲ್ಲಿ ಗಣೇಶನನ್ನು ಕೂರಿಸಿದ್ದಾರೆ. ಅಲ್ಲಿಯ ಚೌತಿಯ ಸಂಭ್ರಮವನ್ನು ನಾವು ಈ ವಿಡಿಯೋನಲ್ಲಿ ನಿಮ್ಮಕ್ಕೆ ಸೆರೆ ಹಿಡಿದು ಶೇರ್ ಮಾಡ್ತೀನಿ. ಬನ್ನಿ, ಹಾಗಿದ್ರೆ ನಮ್ಮೊಟ್ಟಿಗೆ ನೀವು ಹೋಗೋಣ. ಬನ್ನಿ ಸ್ನೇಹಿತರೆ, ಈಗಷ್ಟೇ ಕಾರ್ ಬಂದಿದೆ. ನಾವೆಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಅತ್ತಿಗೆ ಮನೆಗೆ. ಕೋವಿಡ್ ಇರೋದ್ರಿಂದ ನಾವೆಲ್ಲೂ ಹೊರಗಡೆ ಹೋಗಲಿಕ್ಕೆ ಆಗಿರಲಿಲ್ಲ. ಈ ಗಣೇಶ ಚತುರ್ಥಿ ಅನ್ನೋದು ಎಲ್ಲರೂ ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸ್ನೇಹಿತರೆ, ನಾವೀಗ ಬಂದು ತಲುಪಿದ್ದೀವಿ ನಮ್ಮ ಅತ್ತಿಗೆ ಮನೆಗೆ. ಮುಂದಿನ ವಿಡಿಯೋನ ಇದರಲ್ಲಿ ನೀವು ನೋಡ್ತೀರಿ. ನಾವು ಈಗ ಚೌತಿ 2ನೇ ದಿನ ಇಲ್ಲಿ ಬಂದಿದ್ದೀವಿ. ಮನೆಯಿಂದ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ಇವತ್ತು. ಇಲ್ಲಿ ನಾವು ಅತ್ತಿಗೆ ಮನೆಯಲ್ಲಿ ಕೂತ್ಕೊಂಡಿದ್ದೀವಿ, ನಾನು ಮತ್ತು ಪ್ರಿಯಾಂಶಿ. ಈಗ ಮನೆಗೆ ಬಂದ ತಕ್ಷಣ ಮಕ್ಕಳೆಲ್ಲ ಸೇರಿ ಈಗ ಆಟಕ್ಕೆ ಹೋಗ್ತಾ ಇದ್ದಾರೆ. ಇವರೇ ನೋಡಿ, ನಮ್ಮ ಅತ್ತಿಗೆ ಪಾಪುನ ಮುದ್ದಾಡ್ತಾ ಇದ್ದಾರೆ. ತುಂಬ ದಿನ ಆಗಿತ್ತು ಪಾಪುನ ನೋಡಿರಲಿಲ್ಲ ಅವರು. ಈಗ ಪ್ರಿಯಾಂಶಿಗಂತೂ ತುಂಬ ಖುಷಿಯಾಗಿದೆ, ಹೊರಗಡೆ ನಾವು ಬಂದಿದ್ದೀವಿ ಅಂದ್ಕೊಂಡು. ಕೋವಿಡ್ ಇರೋದ್ರಿಂದ ನಾವು ಹೊರಗಡೆ ಎಲ್ಲೂ ಔಟಿಂಗ್ ಅಂತ ಹೋಗಿರಲಿಲ್ಲ. ಈಗ ಪ್ರಿಯಾಂಶಿಗೆ ತುಂಬ ಖುಷಿಯಾಗಿ ಹೋಗ್ಬಿಟ್ಟಿದೆ. ಅವಳ ತಂದೆ ಜೊತೆ ಆಟ ಆಡ್ತಾ ಇದ್ದಾಳೆ ಇಲ್ಲಿ. ಚೌತಿಯ 2ನೇ ದಿನ ಮನೆಯವರೇ ಸೇರ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಚೌತಿಯ ಕೊನೆ 5ನೇ ದಿನ ಅರ್ಚಕರು ಬಂದ್ರು ಪೂಜೆ ಮಾಡಿ ವಿಸರ್ಜನೆ ಮಾಡೋದಾಗಿರುತ್ತೆ ಗಣಪತಿನ.
ಈಗ ನಿಮ್ಮ ಇವತ್ತಿನ ಈ ಚೌತಿಯ ಒಂದು ಪೂಜೆಯನ್ನು ಮುಗಿಸಿ ಈಗ ನಾವು ಹೊರಡ್ತಾ ಇದ್ದೀವಿ. ಹೊರಗಡೆ ಮಳೆ ಬರ್ತಾ ಇದೆ ಸಣ್ಣದಾಗಿ. ಇದ್ರ ಜೊತೆಗೆ ನಾನು 5ನೇ ದಿನದ ಗಣಪತಿ ವಿಸರ್ಜನೆಯನ್ನ, ಗಣಪತಿ ಅಲಂಕಾರವನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಲೋ ಸ್ನೇಹಿತರೆ, ನಾವು ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬರುವಾಗ ತುಂಬ ಮಳೆ ಬರ್ತಾ ಇತ್ತು. ಅದಕ್ಕೆ ನಾನು ಈ ವಿಡಿಯೋನ ಕಂಟಿನ್ಯೂಷನ್ ಮಾಡಲಿಕ್ಕೆ ಆಗಿಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸದಾಗಿ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಂಡು ನನ್ನ ಪ್ರತಿಯೊಂದು ವಿಡಿಯೋನ ನೀವು ನೋಡ್ಬೋದು. ಇಲ್ಲಿಗೆ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್.